ಹೌದು, ಅಭಿಮನ್ಯುನಿಗೆ ಸಹೋದರರು ಯಾರಿಲ್ವಾ? ಸುಬ್ಬಲಕ್ಷ್ಮಿ ಆದಂತಹ ದ್ರೌಪದಿ 5 ಜನ ಪತಿಯರಿಂದ ವೀರನಂತಹ 5 ಜನ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಧರ್ಮರಾಜನ ಜೊತೆ ಪ್ರತಿವೆಂದ್ಯು, ಭೀಮನ ಜೊತೆ ಸುತಸೂಪ, ಅರ್ಜುನನ ಜೊತೆ ಶ್ರುತಕರ್ಮ, ನಕುಲನ ಜೊತೆ ಶಿತನಿಕ, ಹಾಗೆ ಸಹದೇವನ ಜೊತೆ ಶ್ರುತಸೇನ. ಇವರೆಲ್ಲರೂ ಒನ್ ಇಯರ್ ಗ್ಯಾಪ್ ಅಲ್ಲಿ ಹುಟ್ಟಿರ್ತಾರೆ. ಆದ್ರೆ ಒಬ್ರಿಗೊಬ್ರು ಅಂದ್ರೆ ತುಂಬಾ ಇಷ್ಟ. ಅಭಿಮನ್ಯು ಇವರಿಗೆಲ್ಲರಿಗಿಂತ ದೊಡ್ಡವನು. ಆದ್ರೆ ತನ್ನ ತಮ್ಮಂದಿರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾನೆ. ಪಾಂಡವರ ಪುತ್ರರೆಲ್ಲ ವೇದ ಧ್ಯಾನವನ್ನು ಪೂರ್ತಿ ಮಾಡಿ ಅರ್ಜುನನ ಹತ್ರ ಧನುರ್ವಿದ್ಯೆಯನ್ನ ಕಲಿತಾರೆ. ವೀರ ಮಕ್ಕಳನ್ನ ಪಡೆದಂತಹ ಪಾಂಡವರು ತುಂಬಾ ಸಂತೋಷದಿಂದ ಇರ್ತಾರೆ. ಇನ್ನು ಧರ್ಮರಾಜ ತನ್ನ ರಾಜ್ಯವನ್ನು ಹಾಗೂ ಪ್ರಜೆಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಹೀಗೆ ಅರ್ಜುನ ಶ್ರೀಕೃಷ್ಣ ಹತ್ರ ಹೋಗಿ ನಾವೆಲ್ಲರೂ ಸೇರಿ ಪಿಕ್ನಿಕ್ಗೆ ಹೋಗೋಣ ಅಂತ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಕೂಡ ಒಪ್ಕೊಳ್ತಾನೆ. ಹಾಗೆ ಧರ್ಮರಾಜನ ಅದರ ಪರ್ಮಿಷನ್ ತಗೊಂಡು ದ್ರೌಪದಿ, ಸುಭದ್ರೆ ಎಲ್ಲರೂ ಮಕ್ಕಳು ಸೇರಿ ಪಿಕ್ನಿಕ್ಗೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾರೆ. ಹೀಗೆ ಆಟ ಆಡ್ತಿರುವಾಗ ಕೃಷ್ಣ ಮತ್ತೆ ಅರ್ಜುನ ಒಂದು ಪ್ಲೇಸ್ ಅಲ್ಲಿ ಕುಳಿತು ಹೀಗೆ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ನಾನು ತುಂಬಾ ತಿನ್ನೋ ಬ್ರಾಹ್ಮಣ, ವೀರನಾದ ನೀವು ನನ್ನನ್ನ ತೃಪ್ತಿ ನೀಡೋ ಭಿಕ್ಷೆ ಕೊಡಬಲ್ಲಿರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು, ನಾವು ಏನು ಮಾಡಿದರೆ ನಿಮಗೆ ತೃಪ್ತಿ ಸಿಗುತ್ತೋ ಹೇಳಿ, ಅದನ್ನೇ ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾನೆ. ಆಗ ತಾನು ತನ್ನ ನಿಜ ರೂಪ ತಾಳಿ, ನಾನು ಅಗ್ನಿದೇವ, ಹಿಂದೆ ಶ್ವೇತಕಿ ಎನ್ನೋ ಮಹಾರಾಜ ಮಾಡಿರೋ ಯಜ್ಞದಿಂದ ನಾನು ನನ್ನ ಶಕ್ತಿಗಳನ್ನೆಲ್ಲ ಕಳೆದುಕೊಂಡಿದ್ದೇನೆ. ಈಗ ನಾನು ಕಾಂಡವ ವನವನ್ನ ಸುಟ್ಟಿದರೆ ಮಾತ್ರ ನನಗೆ ನನ್ನ ಶಕ್ತಿಗಳೆಲ್ಲ ತಿರುಗಿ ಬರುತ್ತವೆ ಅಂತ ಹೇಳ್ತಾನೆ. ಅವನು ಅಗ್ನಿದೇವ, ಅವನೇ ಸುಡ್ಬೋದಲ್ವಾ? ಇವ್ರನ್ನ ಕೇಳ್ತಾನೆ. ಕಾಂಡವ ವನದಲ್ಲಿ ಇಂದ್ರನ ಸ್ನೇಹಿತನಾದಂತಹ ದಕ್ಷಕ ಇರ್ತಾನೆ. ಅದಕ್ಕೆ ಇಂದ್ರದೇವ ಆ ಕಾಂಡವ ವನವನ್ನ ಕಾಪಾಡ್ತಾ ಇರ್ತಾನೆ. ಆದ್ದರಿಂದ ಅಗ್ನಿದೇವನಿಂದ ಆ ಕಾಂಡವ ವನವನ್ನ ಸುಡೋಕೆ ಆಗಲ್ಲ. ಇದಕ್ಕೆ ಸೊಲ್ಯೂಷನ್ ಏನಂತ ಶಿವನ ಹತ್ರ ಕೇಳಿದಾಗ, ನರನಾರಾಯಣರು ಭೂಮಿ ಮೇಲೆ ಹುಡ್ತಾರೆ, ಅವರ ಹೆಲ್ಪ್ ಇಂದ ನಿನ್ನ ಶಕ್ತಿಗಳನ್ನೆಲ್ಲ ರಿಟರ್ನ್ ತಗೋಬಹುದು ಅಂತ ಹೇಳ್ತಾನೆ. ನರನಾರಾಯಣರು ಅಂದ್ರೆ ಕೃಷ್ಣ ಅರ್ಜುನರು. ಅಂದ್ರೆ ಈಗ ಕೃಷ್ಣಾರ್ಜುನರು ಕಾಂಡವ ವನ ಸುಡೋಕೆ ಹೆಲ್ಪ್ ಮಾಡ್ತಾರಾ? ಏನು, ಆ ವನ ಸುಟ್ಟೋಗುತ್ತಾ? ಮುಂದೇನಾಗುತ್ತೆ?